ಮೂಡಬಿದರೆ ಇನ್ಸ್ಪೆಕ್ಟರ್ ಸಂದೇಶ್ ಕಾಮಕಾಂಡ ಪುರಾಣ. ಇನ್ಸ್ಪೆಕ್ಟರ್ ಸಂದೇಶ್ನ ಮೇಲೆ ಈಗ ಮತ್ತೊಂದು ಎಫ್ಐಆರ್. ಶಾಕ್. ಮೂಡಬಿದರೆ ಇನ್ಸ್ಪೆಕ್ಟರ್ ಸಂದೇಶ್ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂದೇಶ್ನ ಮೇಲೆ ಮತ್ತೊಂದು ಎಫ್ಐಆರ್ನ ಶಾಕ್. ಈಗ ಅತ್ಯಾಚಾರ ದೂರಿನಾಡಿ ಬೆಳ್ತಂಗಡಿ ತಾಲೂಕಿನ ವೇಣೂರು ಠಾಣೆಯಲ್ಲಿ ಅತ್ಯಾಚಾರ ದೂರು ದಾಖಲಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು ಮಾಡಿರೋದು ಶಿಕ್ಷಕಿ. 2020ರ ವೇಳೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರಂತೆ ಈ ಸಂದೇಶ್. 2018ರಿಂದ 2023ರವರೆಗೆ ಶಿಕ್ಷಕಿಗೆ ಅತ್ಯಾಚಾರ ಮಾಡಿರೋದಾಗಿ ಕಂಪ್ಲೇಂಟ್ನಲ್ಲಿ ಹೇಳಲಾಗಿದೆ. ಬೆಳ್ತಂಗಡಿ ಸರ್ಕಲ್ ವ್ಯಾಪ್ತಿಯಲ್ಲಿರುವ ವೇಣೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 2018ರಿಂದ 2023ರವರೆಗೆ ಬೆದರಿಸಿ ನಿರಂತರವಾಗಿ ಅತ್ಯಾಚಾರ ಮಾಡಿದ್ರು ಅನ್ನುವಂತಹ ಆರೋಪವನ್ನ ಶಿಕ್ಷಕಿ ಮಾಡ್ತಾ ಇದ್ದಾರೆ. ಮೂಡಬಿದರೆ ಇನ್ಸ್ಪೆಕ್ಟರ್ ಸಂದೇಶ್ ಕಾಮಕಾಂಡದ ಪುರಾಣ ಬಯಲಾಗ್ತಾ ಇದ್ದ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತು. ಅದಾದ ನಂತರ ಸಂದೇಶ್ನನ್ನ ಸಸ್ಪೆಂಡ್ ಕೂಡ ಮಾಡಲಾಯಿತು. ತನಿಖೆಗೂ ಕೂಡ ಆದೇಶ ಹೊರಬಿದ್ದಿದೆ. ಇಲಾಖಾ ತನಿಖೆ ನಡೀತಾ ಇದೆ ಸಂದೇಶ್ ವಿರುದ್ಧವಾಗಿ. ಇದರ ನಡುವಿನಲ್ಲಿ ಈಗ ಮತ್ತೊಂದು ಎಫ್ಐಆರ್ ಸಂದೇಶ್ ವಿರುದ್ಧ. ಅತ್ಯಾಚಾರ ದೂರಿನಾಡಿ 2020ರ ವೇಳೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತೆ ಸಂದೇಶ್. ಆ ಸಂದರ್ಭದಲ್ಲಿ ಶಿಕ್ಷಕಿಗೆ ನಿರಂತರವಾಗಿ ಬೆದರಿಸಿ ಅತ್ಯಾಚಾರ ಮಾಡಿರೋದಾಗಿ ದೂರು ದಾಖಲಾಗಿದೆ. ಬೆಳ್ತಂಗಡಿ ಸರ್ಕಲ್ ವ್ಯಾಪ್ತಿಯಲ್ಲಿರುವ ವೇಣೂರು ಪೊಲೀಸ್ ಠಾಣೆಯಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಿದು ಸಂದೇಶ್ ಮೇಲೆ ಮತ್ತೊಂದು ಎಫ್ಐಆರ್, ಏನ್ ದೂರು ದಾಖಲಾಗಿದೆ, ಶಿಕ್ಷಕಿ ಏನ್ ಹೇಳ್ತಿದ್ದಾರೆ? ವೀಣಾ, ಹೌದು. ಯಾಕಂದ್ರೆ ಈ ಒಂದು ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ಬೇರೆ ರೀತಿಯಾದ ಗಂಭೀರ ಆರೋಪಗಳು ಕೇಳಿ ಬಂದಿತ್ತು. ಆದ್ರೆ ಇದೀಗ ಒಂದು ಮಹಿಳೆ ಏನಿದ್ದಾರೆ ಅವರು ನೇರವಾಗಿ ಹೋಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರ ದೂರಿನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ 2018ರಲ್ಲಿ ಈ ಒಂದು ಕುಟುಂಬದ ಈ ಒಂದು ದೂರದಾರ ಮಹಿಳೆ ಏನಿದ್ದಾರೆ ಅವರ ಮತ್ತು ಅವರ ತಂಗಿಗೆ ಜಾಗದ ವಿಚಾರವಾಗಿ ಒಂದು ತಕರಾರು ಇರುತ್ತೆ. ಆ ತಕರಾರಿಗೆ ಸಂಬಂಧಪಟ್ಟಂತೆ ಅವರ ದೂರನ್ನ ಅವರ ಗಂಡ ಮತ್ತು ಇತರರು ಹೋಗಿ ವೇಣೂರು ಪೊಲೀಸ್ ಠಾಣೆಯಲ್ಲಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂತಹ ಸಂದೇಶ್ ಏನಿದ್ದಾರೆ ಅಲ್ಲಿನ ಬೆಳ್ತಂಗಡಿಯ ವೃತ್ತ ನಿರೀಕ್ಷಕರಾಗಿದ್ರು. ಆ ಸಂದರ್ಭದಲ್ಲಿ ಅವರು ತನಿಖಾ ಹಂತದಲ್ಲಿ ಕುಟುಂಬಸ್ಥರು ಹಾಗೂ ಏನು ಮಹಿಳೆ ಏನಿದ್ದಾರೆ ಅವರ ಮನೆಗೆ ಆಗಾಗ್ಗೆ ಬರ್ತಾ ಇದ್ರು. ಅನೇಕ ಸಂದರ್ಭದಲ್ಲಿ ಬರ್ತಾ ಇದ್ರು, ಫೋನ್ ಮಾಡ್ತಾ ಇದ್ರು ಮತ್ತು ಬಂದ ಬಳಿಕ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಅನ್ನುವಂತ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 2020ರ ನವೆಂಬರ್ ತಿಂಗಳಿಂದ 2023ರ ಜೂನ್ ತನಕ ಅಂದ್ರೆ ಇವರು ಅವರ ಮಧ್ಯೆ ಲೈಂಗಿಕ ಸಂಪರ್ಕ ಆಗಿದೆ, ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಆ ಗಂಡ ಮತ್ತು ಮನೆಯವರ ವಿರುದ್ಧ ಕೇಸ್ ಓಪನ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕೊಟ್ಟಿದ್ದಾರೆ. ಆ ಆರೋಪದ ಅಡಿಯಲ್ಲಿ ಈಗ ಎಫ್ಐಆರ್ ಆಗಿರುವಂತದ್ದು. ಅದ್ರ ಜೊತೆಗೆ ಸುಮಾರು ಒಂದು 13 ಲಕ್ಷದವರೆಗೂ ಕೂಡ ಹಣವನ್ನ ಕೂಡ ಅವರಿಂದ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಒಟ್ಟು ಕೇವಲ ಇದರಲ್ಲಿ ಸಂದೇಶ್ ಮಾತ್ರ ಒಬ್ರು ಆರೋಪಿ ಆಗಿರಲ್ಲ, ಅದ್ರ ಬದಲಾಗಿ ಇನ್ನೂ ಕೂಡ ಇಬ್ರು ಮಹಿಳೆಯರಿದ್ದಾರೆ, ಮತ್ತೊಬ್ಬ ವಾಹನ ಚಾಲಕ ಅಕ್ಬರ್ ಅನ್ನುವಂಥವರನ್ನು ಕೂಡ ಇದರಲ್ಲಿ ಆರೋಪಿಯನ್ನಾಗಿ ಗುರುತಿಸಲಾಗಿದೆ. ಹಾಗಾಗಿ ಸದ್ಯಕ್ಕೆ ಬೇರೆ ಬೇರೆ ಸೆಕ್ಷನ್ ಗಳ ಅಡಿಯಲ್ಲಿ ಈ ಒಂದು ಎಫ್ಐಆರ್ ದಾಖಲಾಗಿದೆ. ನಿನ್ನೆ ರಾತ್ರಿ ಆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಸೆಕ್ಷನ್ 376(2) ಅಂದ್ರೆ ಸರ್ಕಾರಿ ನೌಕರಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಮಾಡಿದಂತ ಪ್ರಕರಣ ಆಗಿರುವಂತಹ ಆ ಒಂದು ಸೆಕ್ಷನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಅತ್ಯಾಚಾರ ಕೇಸ್ಗಳು ಇದರಲ್ಲಿ ಇರುವಂತದ್ದು. ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.